ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ದಿನಗಣನೆ ಆರಂಭವಾಗಿತ್ತು. ಕನ್ನಡದ ಯೋಗಿಯವರು ಅಪ್ಪು ಅವರ ಅಭಿಮಾನಿಗಳೆಲ್ಲರನ್ನೂ ಸಹ ಒಟ್ಟಿಗೆ ಸೇರಿಸಿ ಹಲವಾರು ಉತ್ತಮ ಕೆಲಸಗಳನ್ನ ಮಾಡ್ತಿದ್ದಾರೆ. ಯಾವ ರೀತಿಯಂತ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಇನ್ನೇನು ಕೆಲವು 4-5 ದಿನಗಳಷ್ಟೇ ಬಾಕಿ ಇದೆ. ಏನೆಲ್ಲ ಪ್ಲಾನ್ಸ್ ಹಮ್ಮಿಕೊಂಡಿದ್ದೀರಾ? ಸರ್, ನಾವು ಇಲ್ಲಿ ಅಪ್ಪು ಅವ್ರಿಗೆ ಒಬ್ಬರು ಇಬ್ಬರು ಅಲ್ಲ ಸರ್, ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅಪ್ಪು ಸಿನಿಮಾ, ಹೊಸ ಸಿನಿಮಾ ರಿಲೀಸ್ ಆಗೋ ರೀತಿಯಲ್ಲಿ ಎಲ್ಲ ಊರುಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಊರುಗಳಲ್ಲಿ ಅವ್ರದ್ದೇ ಆದಂಥ ಅಭಿಮಾನದಲ್ಲಿ ಒಂದು ಪಟಾಕಿ ಹಚ್ಚೋದಿರ್ಬೋದು, ಅನುದಾನ ಮಾಡೋದಿರ್ಬೋದು, ಇನ್ನು ರಕ್ತದಾನ ಮಾಡೋದಿರ್ಬೋದು, ಪ್ರತಿಯೊಂದು ಊರುಗಳಲ್ಲೂ ಜಿಲ್ಲೆಗಳಲ್ಲೂ ಥಿಯೇಟರ್ಗಳ ಮುಂದೆ ಮತ್ತು ಅವ್ರ ಮನೆ ಹತ್ರ ಕಟೌಟ್ಗಳು ನಿಲ್ಲಿಸ್ಕೊಂಡು ಪುತ್ಲಿಗಳ ಹತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತಂದರೆ, ಅವತ್ತಿನ ದಿನ ಬೆಂಗಳೂರಲ್ಲಿ ಬೇರೆ ಥರನೇ ಹಬ್ಬ ನಡೀತಾ ಇದೆ. ಅದರಲ್ಲೂ ನಮ್ಮ ನರ್ತಕಿ ಚಿತ್ರಮಂದಿರ, ವೀರೇಶು, ಸಿದ್ದೇಶ್ವರ, ಅಲ್ಲೆಲ್ಲ ಆಲ್ರೆಡಿ ನಮಗೆ 10 ಗಂಟೆ ಶೋನ ಎಲ್ಲರೂ ಯಾರು ಫ್ಯಾನ್ಸು ಜನ ಸೇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಥಿಯೇಟರ್ ಅವರು ಮಾಮೂಲಿ ಶೋ ಕೊಟ್ಟಿದ್ರು. ಜನಗಳ ಡಿಮ್ಯಾಂಡ್ ಬುಕ್ ಮೈ ಶೋ ಓಪನ್ ಆಗಿದ್ದೇನೆ. ಇವಾಗ ಸಿದ್ದೇಶ್ವರ ಆಗಿರ್ಬೋದು, ವೀರೇಶ್ ಆಗಿರ್ಬೋದು, ಮತ್ತು ವೈಭವ್, ಮತ್ತು ಇನ್ನೊಂದು ಸುಮಾರು ಚಿತ್ರಮಂದಿರಗಳು 6 ಗಂಟೆ ಶೋ ಕೊಟ್ಟಿದ್ದಾರೆ. ಆಲ್ರೆಡಿ ಟಿಕೆಟ್ ಸೋಲ್ಡ್ ಔಟು. ಹೊಸ ಸಿನಿಮಾಗೂ ಈ ರೀತಿ ಜನಗಳು ಮುಗ್ಬಿದ್ದು ಕೇಳಲ್ಲ. ಇನ್ನೂ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಸಿನಿಮಾ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಥಿಯೇಟ್ರ್ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟು ನಮಗೆ ನರ್ತಕಿಲಿ ಮುಖ್ಯವಾಗಿ ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನಮ್ಮ ಮೈನ್ ಥಿಯೇಟ್ರ್ ಅದು, ಅಲ್ಲಿ ಕೊಡಿ ಅಂತ ಅಭಿಮಾನಿಗಳೆಲ್ಲ ಒಕ್ಕರಳಿಂದ ಕೇಳ್ತಾ ಇದ್ದಾರೆ. ಅಲ್ಲಿ ಥಿಯೇಟ್ರ್ ಓನರ್ ಹೇಳ್ತಾರೆ ಇದಿದೆ, ಹೋದ್ ಸರಿ ಜಾಕಿ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಜನ ಕಂಟ್ರೋಲ್ ಮಾಡೋಕ್ಕಾಗ್ದಿರಾ ಸಿಕ್ಕಾಪಟ್ಟೆ ಕ್ರೌಡ್ ಆಗಿ ಬೇರೆ ಅಂತ ಟ್ರಾಫಿಕ್ ಜಾಮ್ ಆಗಿ ತೊಂದರೆ ಆಗಿರೋದ್ರಿಂದ ಅಲ್ಲಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪರ್ಮಿಷನ್ ಕೊಡ್ತಾ ಇಲ್ವಂತೆ. ಜನ ತುಂಬ ಕ್ರೌಡ್ ಆಗುತ್ತೆ. ಬರೋ ಮೈನ್ ಮೆಜೆಸ್ಟಿಕಲ್ಲಿ ಸಾರ್ವಜನಿಕರು ಏನಾದರೂ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂದರೆ, ಬಸ್ಸಿಂದ ಹೋಗಬೇಕು ಅಂತಂದರೆ ಆ ಮುಖಾಂತರ ಮೈನ್ ರೋಡಿಂದನೇ ಹೋಗಬೇಕು. ಆ ಥರ ಟೈಮಲ್ಲಿ ಒಂದು 1/4 ಗಂಟೆ 20 ನಿಮಿಷ ಜಾಮ್ ಆಗೋದ್ರೆ ತುಂಬ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಯಾರು ಈ ಥರ ಸ್ಪೆಷಲ್ಸ್ ಎಲ್ಲ ಕೊಡಲ್ಲ, ತುಂಬ ಬೇರೆ ಥರ ಸಂಭ್ರಮ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮದು ಡಿಮ್ಯಾಂಡ್ ಇದೆ, ಇವಾಗ ಸಾಯಂಕಾಲದೊಳಗಡೆ ಕನ್ಫರ್ಮ್ ಆಗ್ಬೋದು. ನೋಡೋಣ, ನಮ್ಮೆಲ್ಲ ಅಭಿಮಾನಿಗಳ ಆಸೆ ಮುಖಾಂತರ ಅಲ್ಲೇನೋ ಆಯಿತು ಅಂತಂದರೆ ಫುಲ್ ಹಬ್ಬನೇ ಸರ್. ತುಂಬ ಎಲ್ಲ ಕಡೆನೂ ಅನ್ನದಾನ, ನೇತ್ರದಾನ, ಸಿಡಿಮದ್ದುಗಳು ಸಿಡಿಸ್ಕೊಂಡು ಅಪ್ಪು ಅವ್ರದ್ದು ಯುಗಾದಿ ಹಬ್ಬನ ಬೇರೆ ರೀತಿ ಆಚರಣೆ ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು. ಇದಾಗಿತ್ತು ಕನ್ನಡದ ಯೋಗಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.